ಇವತ್ತು ನಾವು ಒಂದೇ ಮನೆಯವರು 100 ಜನ ಸೇರಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾ ಇದ್ದೀರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಸ್ಪೆಷಲ್ ದಿನ ಅಂತಲೇ ಕರಿಬೋದು. ತುಂಬ ದಿನಗಳ ನಂತರ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾಯಿದ್ದೀವಿ. ಸುಮಾರು 100 ಜನವರೆಗೂ ಸೇರ್ತಾ ಇದ್ದೀರಿ ನಾವು. ನಾನು ಹೋಗೋಷ್ಟೊಳಗೆ ಆಲ್ಮೋಸ್ಟ್ ಎಲ್ಲ ಬಂದಾಕಿದ್ರು. ನಾನು ಒಂದು ರೌಂಡ್ ಹಾಕೊಂಡು ರುಬ್ಬಿದ್ರು, ಯಾಕೆ ಲೇಟು ಅಂತ ಹೇಳ್ಬಿಟ್ಟು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತುಂಬ ಖುಷಿಯಾಗವ್ರೆ ಎಲ್ಲರೂ ಸೇರಿಕೊಂಡು. ನಮಗಂತೂ ಸಖತ್ ಖುಷಿ ಆಗುತ್ತೆ. ಇನ್ನು ಕೆಲವರೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಇವತ್ತು ಫಂಕ್ಷನಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಯಾರು ಲೇಡೀಸ್ ಯಾರು ಅಡುಗೆ ಮಾಡೋಂಗಿಲ್ಲ, ಎಲ್ಲ ಜೆಂಟ್ಸೇ ಮಾಡ್ತಾ ಇರೋದು. ಅಡುಗೆ ಮಾಡೋದು ಲೇಟ್ ಆಗ್ತಾಯಿದ್ವು, ಅದಕ್ಕೆ ಟೀ ಪ್ಲ್ಯಾನ್ ಮಾಡಿದ್ವಿ. ಟೀ ಅಟ್ಟಕ್ಕೆ ನಮ್ಮ ಅಕ್ಕ ಬಂದಿದ್ರು. ಯಾಕೆ ನೀವು ಬಂದಿದ್ದೀಯಾ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಿದ್ರು, ನಂದೊಂದು ವೀಡಿಯೋ ಮಾಡೋದು ಬಂದಿದ್ದಾರೆ ನೋಡಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಎಷ್ಟು ಜನ ಅವರಮ್ಮ? ನಮ್ಮ ಅಣ್ಣ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ರೂವಾರಿಯಾದ ನಮ್ಮ ಮಂಜುನಾಥ್ರವರಿಗೂ, ನಂದಾರವರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಅಕ್ಕ ಅಕ್ಕ ಈ ಸ್ಪೀಚ್ ಮುಗಿಸೋಡೆ ನಾವು ಅಡುಗೆಲ್ಲ ಕಂಪ್ಲೀಟ್ ಮಾಡಿದ್ದೀರಿ. ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಮಾಡಿದ್ದೀರಿ. ನಾವೆಲ್ಲ ಹುಡುಗರೆಲ್ಲ ಸೇರಿ ಅಡುಗೆ ಮಾಡಾಕ್ಬಿಟ್ರಿ. ಬಟ್ ಟೇಸ್ಟ್ ಹೆಂಗೈತೆ ನಮಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳೋಣ ಬನ್ನಿ ಹೆಂಗೈತೆ. ಚೆನ್ನಾಗಿದ್ಯಾ ಅಕ್ಕ? ಊಟ ಸೂಪರ್ ಸೂಪರ್ ಆಗಿದ್ಯಾ? ನಮ್ಮ ವ್ಯವಸ್ಥೆಗಳು ಹೆಂಗಿದ್ಯಮ್ಮ? ಸೂಪರ್ ಆಗಿದೆ. ಸೂಪರ್ ಆಗಿದ್ಯಾ? ದಯವಿಟ್ಟು ಎಲ್ಲ ಒಂದ್ ಕಡೆ ನೀಟಾಗಿ ನೋಡಪ್ಪ, ಎಲ್ಲ ಕವರ್ ಮಾಡಪ್ಪ. ಹಾ, ನೋಡಿ ನಮ್ಮ ಅಕ್ಕಂದ್ರನ್ನ. ಸೂಪರ್ ಆಗಿದ್ಯಾ? ತುಂಬಾ ಚೆನ್ನಾಗಿದೆ, ರುಚಿಕರವಾಗಿದೆ, ಸ್ವಚ್ಛವಾಗಿ ಇದೆ, ಚೆನ್ನಾಗಿದೆ. ಶೋಭಾ ಸೂಪರ್ ಆಗಿದೆ ಅಣ್ಣ. ಆಯ್ ಮಾಡಮ್ಮ. ಇಲ್ಲ, ಆಯ್ ಮಾಡು. ಆಯ್ ಮಾಡು. ಬಿಡು. ನಮ್ಮ ಸಂಸಾರ ಆನಂದ ಸಾಗರ. ಅಣ್ಣ ಊಟ ಹೆಂಗೈತೆ ಅಣ್ಣ? ಊಟ ಚೆನ್ನಾಗಿದೆ, ಹೌದಾ? ಸೂಪರ್ ಆಗಿದೆ. ಬೆಳೆ ಬಾತು ಎಲ್ಲ ಕಾರ್ಯಕ್ರಮ ಹೇಗಿದೆ? ಕಾರ್ಯಕ್ರಮ ನಮ್ಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಇನ್ನ ಶುರು ಆಗಿಲ್ಲ, ಆದ್ರೂ ಶುರು ಆದಂಗೆ ಇದೆ ನಮ್ಗೆ. ಎವ್ರಿವನ್ ಟೀಮು ಇವರೇ. ಫುಡ್ ಪ್ರಿಪರೇಷನ್ ಕಂಪ್ಲೀಟ್. ಉಸ್ತುವಾರಿ ಸಚಿವರು ಇವರೇ. ಮಕ್ಕಳೆಲ್ಲ ಇದ್ರೆ ಸಾಕು, ತಂದೆಯವರು ಆರಾಮಾಗಿರ್ತೀವಿ ನಾವು. ಅಣ್ಣ ಊಟ ಹೆಂಗಿದೆ ಅಣ್ಣ? ಸೂಪರ್. ಸೂಪರ್ ಆಗಿದ್ಯಾ? ಆಗಿಂದಣ್ಣ ಏನನ್ನ ನ್ಯೂನತೆಗಳಿದ್ರೆ ಹೇಳ್ರಿ, ಬೆಳಿಗ್ಗೆ ಅಂತ ಸರಿಪಡಿಸ್ಕೊಂಡು. ನಮ್ಮ ಕರ್ವಸಪ್ ಕಿಂಗ್ ನೀವು ಮಾಡಿರ್ತಕ್ಕಂಥದ್ದು ಅದು ಬಹಳ ಹೆಮ್ಮೆ ಕೊಡ್ತದೆ. ಹೆಂಗಂತಂದ್ರೆ ಅವನೊಂದು ಪಾಡ್ಕಿದ್ಬಿಟ್ರೆ ಏನು ಅದೇನು ಜೀವನ ಅಷ್ಟೇನು ಚೆನ್ನಾಗಿ ಕಾಣಲ್ಲ. ಖಂಡಿತ ಅದು ಹೇಳ್ದೆ ನೋಡಿದ ಅಪ್ಪಟವಾದ. ಅದರಿಂದ ನೀವು ಮಕ್ಕಳು ಎಲ್ಲ ಸೇರಿ ಇದು ನಾವು ಅಂದ್ಕೊಂಡಿಲ್ಲ, ಆದ್ರೆ ನೀವೆಲ್ಲ ಸೇರಿ ಮಾಡಿದ್ದಕ್ಕ ಮೈಯೆಲ್ಲ ಒಂಥರ ಇದೆ. ಇದು ಯಾವಾಗ್ಲೂ ಹೀಗೆ ನಡೀಲಿ. ಅಷ್ಟೇ. ಫ್ಯಾಮಿಲಿ ಫಂಕ್ಷನ್ ಅಂತ ಸ್ವೀಟ್ ಮಾಡ್ತಾ ಇರಬೇಕಾಗುತ್ತೆ, ಅದಕ್ಕೆ ಜಾಮೂನ್ ಮಾಡಿದ್ದೀರಿ. ಕಪ್ಪಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ. ಊಟ ಎಲ್ಲ ಮಾಡಿದಾಯ್ತು, ಸೂಪರ್ ಆಗೈತೆ ಅಂತ ಎಲ್ರಿಗೂ ಹೇಳಿದರು. ನಮಗೊಂದು ಸಖತ್ ಖುಷಿ ಆಗ್ತಾಯಿದೆ, ಯಾಕಂದ್ರೆ ಫಸ್ಟ್ ಟೈಮ್ ನಾವೆಲ್ಲ ಮಾಡಿರೋದು. ಅದಾಗಿದ್ದ ತಕ್ಷಣ ಸ್ಟಾರ್ಟ್ ಮಾಡಿದರು, ಮತ್ತು ಹುಡುಗರೆಲ್ಲ ಆಟ ಆಡೋಕ್ಕೆ. ಅಡುಗೆ ಏನೇನು ಮಾಡ್ತೀರಿ ಅಂತೇಳಿ ನಾವು ಯಾರು ಲೇಡೀಸ್ ಹೇಳಿರಲಿಲ್ಲ, ಯಾಕಂದರೆ ಬರೀ ಹುಡುಗರು ಮಾಡೋದ್ರಿಂದ. ಅವ್ರು ನಮ್ಗೆ ಸರ್ಪ್ರೈಸ್ ಕೊಟ್ಟರು, ಅದಂತೂ ನಮಗಂತೂ ನೋಡಿ ಸಖತ್ ಖುಷಿ ಆಗೋಯ್ತು.
ಬ್ಯಾಡ್ಜ್ ಎಲ್ಲ ತಂದಿದ್ರು. ಬ್ಯಾಡ್ಜ್ ಮೇಲೆ ಹೊಸೂರು ಅವರ ಸ್ವೀಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹಾಕಿದ್ದಾರೆ. ಸಖತ್ ಖುಷಿ ಆಯಿತು. ಮತ್ತು ಒಂದು ಡ್ರಾಯಿಂಗ್ ಬಿಡಿಸಿದ್ದಾರೆ. ಈ ಡ್ರಾಯಿಂಗ್ ಮೇಲೆ ಕುಟುಂಬದ ಒಂದು ಮರದಂತೆ, ಬೇರುಗಳು ಹಿರಿಯರು ಇದ್ದಂಗೆ, ಕೊಂಬೆಗಳು ಮಕ್ಕಳಿದ್ದಂಗೆ, ಎಲೆಗಳು ತಮ್ಮ ಸಂತೋಷದ ಕ್ಷಣಗಳು ಅಂತ ಬರೆದಿದ್ದಾರೆ. ಇದ್ರ ಮೇಲೆ ಬಂದು ಎಲ್ಲರೂ ಈ ಥರ ಒಂದು ತಂಬಿಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಪೇಂಟಲ್ಲಿ ತಂಬಿಟ್ಟು ಒಂದು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಈ ಕಾನ್ಸೆಪ್ಟ್ ನಮಗಂತೂ ಸಖತ್ ಖುಷಿ ಆಯಿತು. ನಾವು ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗುತ್ತೆ ಇದ್ರ ಮುಂದೆ, ಅಷ್ಟೊಂದು ಸಖತ್ತಾಗಿ ಮಾಡಿದರು. ಎಲ್ಲರೂ ಬಂದು ಒಂದು ತಂಬು ಸಿಗ್ನೇಚರ್ ಆದಮೇಲೆ ಲಾಸ್ಟ್ ವ್ಯೂ ಹಿಂಗೆ ಥರ ಬಂತು. ಈ ಪ್ರೋಗ್ರಾಮ್ ಎಲ್ಲ ಮುಗೀತು. ಅಷ್ಟರೊಳಗೆ ಮಕ್ಕಳು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಮತ್ತು ನಾವು ಅಮ್ಮನವ್ರಿಗೆ ಮತ್ತು ಚಿಕ್ಕಮ್ಮನವ್ರಿಗೆ ಗೇಮು ಒಂದು ಆಡಿಸಿದ್ರಿ. ಸಖತ್ ಫನ್ನಾಗಿತ್ತು ಗೇಮು. ನೈಟ್ ಪ್ರೋಗ್ರಾಮ್ ಎಲ್ಲ ಮುಗಿಸೋಡೆ 4 ಗಂಟೆ ಆಯಿತು. ಮತ್ತು ಬೆಳಗ್ಗೆ 5 ಗಂಟೆಗೆ ಬಜ್ಜಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಬೆಳಗ್ಗೆ ಟೀ ಟೈಮಲ್ಲಿ ಬಜ್ಜಿ ಕೊಡೋಣ ಅಂತ. ಬಜ್ಜಿ ಎಲ್ಲ ತಿಂದಾಯಿತು. ಬಿರಿಯಾನಿ ಲೇಟ್ ಆಗ್ತಾಯಿತ್ತು. ಅದಕ್ಕೆ ಇವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಮೂನ್ ವಾಕು, ಕ್ಯಾಟ್ ವಾಕ್ ಎಲ್ಲ ಮಾಡ್ತಾಯಿದ್ದಾರೆ ಈಗ. ಅವರು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆ ದೇವರು ದೇವಸ್ಥಾನ ಇತ್ತು ಪಕ್ಕದಲ್ಲೇ, ಹೋಗಿ ಅಲ್ಲಿ ಅವ್ರು ಪೂಜೆ ಮಾಡ್ಕೊಂಬಂದ್ರು ಅಷ್ಟರೊಳಗಡೆ. ಅಷ್ಟರೊಳಗೆ ನಮ್ಮದು ಬಿರಿಯಾನಿ ಎಲ್ಲ ರೆಡಿ ಆಯಿತು. ಎಲ್ಲ ಸರ್ವ್ ಮಾಡ್ತಾಯಿದ್ದೀರಿ. ಸೆಲ್ಫ್ ಸರ್ವಿಸು, ಯಾವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬಂದು ಹಾಕ್ಕೊಂಡು ತಿನ್ಬೋದು ಅಂತೇಳಿದಕ್ಕೆ ಅವರೇ ಬಂದು ಹಾಕ್ಕೊಂಡು ತಿಂತಾರೆ ಎಲ್ಲರೂ. ತಿನ್ನಿದೆಲ್ಲ ಆದಮೇಲೆ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿದರು. ಲೇಡೀಸ್ ಎಲ್ಲ ಒಂದು ಫೋಟೋ ತೊಗೊಂಡ್ರು, ನಮ್ಮ ಅಮ್ಮನವರು ಸೊಸೆಯವರೆಲ್ಲ. ಹಾಗೆ ನಾವು ಒಂದು ಫೋಟೋ ತೊಗೊಂಡ್ರಿ ಎಲ್ಲರೂ ಸೇರಿ. ನಮ್ಮ ಫ್ಯಾಮಿಲಿ ಲಾಗೇನು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದೇ ಥರ ಫ್ಯಾಮಿಲಿ ಜೊತೆಲಿರಿ, ಖುಷಿಯಾಗಿರ್ರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಿನ್ನ ಮುಂದಕ್ಕೆ ಹಾಕ್ತಾನೆ ಇರ್ತೀನಿ ನಾನು. ಬಾಯ್.